ಭಾರತ ದೇಶದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ನಡೀತಾ ಬಂದಿದೆ. ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಈ SIR ಇಂದ ಆದಂತ ಅವಾಂತರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಕರ್ನಾಟಕದಲ್ಲಿ ಇದೇ ಜೂನ್ 30ನೇ ತಾರೀಕಿನಿಂದ ಜುಲೈ 30ರವರೆಗೆ, ಜುಲೈ 29ರವರೆಗೆ SIR ನ ಇನ್ನೊಂದು ಪ್ರಮುಖ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ. ಆದರೆ ಚುನಾವಣಾ ಆಯೋಗ ಅವರೇ ಕೊಟ್ಟಂತ ಮತದಾರರ ಚೀಟಿ ಏನಿದೆ ಅದೇ ಇವತ್ತು SIR ಗೆ ನಡೆಯಂಗಿಲ್ಲ ಅಂತಂದೇಳಿ ಅದೇ ಆಯೋಗ ಹೇಳ್ತಾ ಇದೆ. ಸಾರ್ವಜನಿಕರಲ್ಲಿ ಇರುವಂತ ಬಹಳ ಪ್ರಮುಖವಾದಂತ ಆಧಾರಗಳು ಏನು ಅಂತಂದ್ರೆ, ಗುರುತಿನ ಚೀಟಿಗಳು ಏನು ಅಂತಂದ್ರೆ, ಬಹಳ ಅಂದ್ರೆ ನಮ್ಮ ಹತ್ರ ಇರೋದು ಆಧಾರ್ ಕಾರ್ಡು, ವೋಟರ್ ID ಬಿಟ್ರೆ ರೇಷನ್ ಕಾರ್ಡ್. ಈಗ ಚುನಾವಣಾ ಆಯೋಗ ಹೇಳ್ತಾ ಇದೆ ಇವು ಯಾವ ಆಧಾರ ನಡೆಯಂಗಿಲ್ಲ SIR ಮಾಡಿಸ್ಲಿಕ್ಕೆ. ಅವರಿಗೆ ಯಾವುದೋ ಆಸ್ತಿಯ ಪತ್ರ, ಕಾಸ್ಟ್ ಸರ್ಟಿಫಿಕೇಟು ಮತ್ತೆ ಈ ತರದ 11 ದಾಖಲೆಗಳಲ್ಲಿ ಒಂದಾದ್ರೂ ಇದ್ರೆ ಮಾತ್ರ ನೀವು SIR ದಲ್ಲಿ ಸೇರಿಸ್ಲಿಕ್ಕೆ ಮತದಾರರಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಐತಿ ಅಂತಂದೇಳಿ ಚುನಾವಣಾ ಆಯೋಗ ಹೇಳಿದೆ. ಆದ್ರೆ ಈ ದೇಶದಲ್ಲಿರುವಂತ ಬಡವರು, ಹಿಂದುಳಿದವರು, ದಲಿತರು, ಸಾಮಾನ್ಯ ಜನರ ಹತ್ರ ಬಹುತೇಕರ ಕಡೆ ಹಲವಾರು ಈ ತರದ ದಾಖಲಾತಿಗಳು ಇಲ್ಲ. ಹಾಗಾದ್ರೆ ದಾಖಲಾತಿಗಳು ಇಲ್ಲ ಅಂತಂದ್ರೂ ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ತೀರಾ? ಪ್ರಜೆ ಅಲ್ಲ ಅಂತ ಹೇಳ್ತಿರ್ಲಿ. ಬಸವಂತಪ್ಪ ಸೊಪ್ಪಿನ ಅಂತಿದ್ದಾರೆ. ಬಸವಂತಪ್ಪ ಸೊಪ್ಪಿನ ಕರ್ನಾಟಕ ಭಾರತದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಐತೆ ಅಥವಾ ಯಾವುದೋ ಅಮೆರಿಕದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಐತೆ? ಹಿಂಗಾಗಿ ದಾಖಲಾತಿಗಳೇನಿದಾವೆ ಆ ದಾಖಲಾತಿಗಳನ್ನ ಕೊಡುವ ವಿಚಾರದಲ್ಲಿ ಇವತ್ತು ದೇಶದ ಜನರ ಅವರ ಪ್ರಜಾ ಹಕ್ಕನ್ನೇ ಕಸಿದುಕೊಳ್ಳುವಂತ ಒಂದು ವ್ಯವಸ್ಥೆ ಇದರಲ್ಲಿ ನಡೀತಾ ಇದೆ. ಇದರ ಹಿಂದೆ ಕೇಂದ್ರ ಸರ್ಕಾರ, ಅದರಲ್ಲಿ ಮುಖ್ಯವಾಗಿ ಬಿಜೆಪಿಯ RSS ನ ರಾಜಕೀಯ ಕುತಂತ್ರ ಇದೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ಎಲ್ಲ ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿ ಹೋಗಿದ್ದಾರೆ, ನೀವು 100% SIR ಮಾಡಿ ನಾವು ವಿಧಾನಸೌಧದಲ್ಲಿ ಕಮಲ ಹಾರಿಸಬಹುದು ಅಂತಂದೇಳಿ ಅವರು ಹೇಳಿ ಹೋಗಿದ್ದಾರೆ. ಇದರಿಂದ ರಾಜಕೀಯ ಹುನ್ನಾರ ಏನಿದೆ ಅಂತಂದೇಳಿ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನಾವು ಇವತ್ತು CPI, CPM ಮತ್ತೆಲ್ಲ ಜನಪರ ಸಂಘಟನೆಗಳ ಮುಖಂಡರು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನ ಕೊಡ್ಲಿಕ್ಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿರುವಂತ ಯಾವುದೇ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಬಾರದು. ಎರಡನೇದ್ದು, ದಾಖಲಾತಿಗಳು ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಬಾರದು. ರಾಜ್ಯ ಸರ್ಕಾರ ಕೂಡ್ಲೆ ಏನು ದಾಖಲಾತಿ ಕೊಡುವಂತ ಏನು ನಿಯಮಗಳು, ಕಾನೂನುಗಳಿದಾವೆ ಅದನ್ನ ಸ್ವಲ್ಪ ಸರಳೀಕರಿಸಿ ತುರ್ತಾಗಿ ಅವ್ರು ಬೇಕಾಗುವಂತ ದಾಖಲಾತಿಗಳನ್ನ ಕೊಡುವಂತ ಒಂದು ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಯಾಕಂತಂದ್ರೆ ನಾನು ಒಂದು ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಅಂತ ತಹಸೀಲ್ದಾರ್ ಆಫೀಸಿಗೆ ಅರ್ಜಿ ಹಾಕಿದ್ರೆ ಸಕಾಲದಲ್ಲಿ 45 ದಿವಸ ಟೈಮ್ ಬೇಕು. ಅದಕ್ಕೆ ಸಕಾಲ 45 ದಿವಸ ಬೇಕು. ಈ ಪ್ರಕ್ರಿಯೆ SIR ಪ್ರಕ್ರಿಯೆ ನಡೀತಿರೋದು ಕೇವಲ 1 ತಿಂಗಳ. ಹಿಂಗಾಗಿ ಕೆಲವು ಮಂದಿ ದಾಖಲಾತಿ ಸಿಗಂಗಿಲ್ಲ. ಹಿಂಗಾಗಿ ದಾಖಲಾತಿ ಒದಗಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಜೊತೆಗೆ ಈಗ ತಾರ್ಕಿಕ ವ್ಯತ್ಯಾಸ ಅನ್ನುವಂತ ಒಂದು ಪರಿಷ್ಕರಣಾ ಪದ್ಧತಿಯನ್ನ ವೆಸ್ಟ್ ಬೆಂಗಾಲ್ ಅಲ್ಲಿ ಅದನ್ನ ಜಾರಿ ಮಾಡಿದ್ರಿಂದ ಹಲವು ಅವಾಂತರಗಳು ನಡೆದಿದ್ದಾವೆ. ಹಿಂಗಾಗಿ ರಾಜ್ಯದಲ್ಲಿ ಈ ಪರಿಷ್ಕರಣಾ ಪದ್ಧತಿ ತರಬಾರದು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ಇನ್ನೊಂದು ಬಹಳ ಪ್ರಮುಖವಾದಂತ ಬೇಡಿಕೆ, ಪ್ರತಿ ವಾರ್ಡು ಪಂಚಾಯತ್ ಮಟ್ಟದಲ್ಲಿ ಈ ಮತದಾರರಿಗೆ, ಸಾರ್ವಜನಿಕರಿಗೆ ಮಾಹಿತಿ ಕೊಡ್ಲಿಕ್ಕೆ ಒಂದು ಮಾಹಿತಿ ಕೇಂದ್ರಗಳನ್ನ ತೆರಿಬೇಕು ರಾಜ್ಯ ಸರ್ಕಾರ ಕೂಡ್ಲೆ ಅಂತಂದೇಳಿ ನಾವಿವತ್ತು ಕೆಲವು ಸಲಹೆಗಳನ್ನ ರಾಜ್ಯ ಸರ್ಕಾರಕ್ಕೆ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಈ ದೇಶದಲ್ಲಿ ಹುಟ್ಟಿ ಬೆಳೆದಂತ ಜನತೆಯ ಮತದಾನದ ಹಕ್ಕನ್ನ ಕಸ್ಕೋಬಾರದು, ಅವರಿಗೆ ಮುಂದೆ ತೊಂದರೆ ಆಗ್ಲಾರ್ದಂಗ ರಾಜ್ಯ ಸರ್ಕಾರ ನೋಡ್ಕೋಬೇಕು ಅಂತಂದೇಳಿ ನಾವು ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ಮಹೇಶ್ ಪುತ್ತಾರ್.